ಅದರಲ್ಲೂ ಹಣ್ಣಿನ ಗಿಡಗಳು, ನೇರಳೆ. ಹೌದು. ಥ್ಯಾಂಕ್ ಯು. ನೀರು ಕೊಡಿ, ಒಂದು ಕೊಡ ನೀರು ಮೇಡಮ್. ಅಂತ ನಾನು ಭಾವಿಸ್ಕೊಂತೀನಿ. ನಮ್ಮ ಕಾರ್ಯವ್ಯವಸ್ಥೆಯ ಜಿಲ್ಲಾ ಮಟ್ಟದ ಅತ್ಯುನ್ನತ ಅಧಿಕಾರಿ, ನೀವು ತಿಳಿದಿದೆ ನಮಗೆ KAS, IAS, IPS, IRS ಇವುಗಳ ಬಗ್ಗೆ ಎಲ್ಲ ನಿಮಗೆ ಓದ್ತಾ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನಮ್ಮ ಹುದ್ದೆ IAS ದೊಡ್ಡ ಹುದ್ದೆ, ಇಡೀ ಒಂದು ಜಿಲ್ಲಾ ಮಟ್ಟದ ಎಲ್ಲ ಬದಲಾವಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತ ಹುದ್ದೆ. ಇವತ್ತು ನಮಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಅಧಿಕಾರಿಗಳಾದಂತ ಶ್ರೀಮತಿ KS ಲತಾಕುಮಾರಿ ಮೇಡಮ್ ಅವರು ಇವತ್ತು ನಮ್ಮ ಫಸ್ಟ್ ಎಲ್ಲೋದ್ರೂ ಅವ್ರದ್ದು ಶಾಲೆಗೆ ಭೇಟಿ ಕೊಡಬೇಕು, ಶಾಲೆ ಬದಲಾವಣೆ ಆಗಬೇಕು, ಹೆಲ್ತ್ ಅಂಡ್ ಎಜುಕೇಶನ್ಗೆ ಫಸ್ಟ್ ಪ್ರಿಯಾರಿಟಿ. ಆ ದೃಷ್ಟಿಯಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಬಂದ ನಂತರನೇ ಮೊದಲ ಬಾರಿಗೆ ನಮ್ಮಲ್ಲಿ ಫ್ರೈಡೆ ಫ್ರೆಂಡ್ಲಿ ಕಾರ್ಯಕ್ರಮವನ್ನು ಮಾಡಿ SLC ಮಕ್ಕಳನ್ನ ಮತ್ತು ಪ್ರೌಢಶಾಲಾ ಮಕ್ಕಳನ್ನ ಅವರ ಬೆಳವಣಿಗೆಗೋಸ್ಕರ ಮತ್ತೆ ಪೋಷಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಪ್ರತಿ ಶುಕ್ರವಾರ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದು ಯಶಸ್ಸುಗೊಳಿಸಬೇಕು ಮಕ್ಕಳು ಅನ್ನೋ ಒಂದು ಯಶಸ್ಸು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದು ಗ್ರಾಮಕ್ಕೆ ಬಂದು ತಾಯಿ ಉತ್ತಮ ದೇವಿಯ ದರ್ಶನವನ್ನು ಪಡ್ಕೊಂಡು ಇವತ್ತು ಮಕ್ಕಳನ್ನು ಮಾತಾಡಿಸುವಂತ ಉದ್ದೇಶದಿಂದ ಈ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಮಕ್ಕಳಂದ್ರೆ ಪಂಚಪ್ರಾಣ. ಆದ್ರಿಂದ ಇವತ್ತಿನ ಸಭೆಯಲ್ಲಿ ಮಕ್ಕಳು ನೀವು ಸಹ ನಿಮ್ಗೆ ಏನು ಪ್ರಶ್ನೆ ಇದೆ, ನಾನು ಮುಂದೆ ಏನಾಗಬೇಕು, ಏನ್ ಕಲಿಬೇಕು, ನಾವು SLC ನಂತರ ಅವಾರ್ಡ್ ನೇಷನ್ ಅನ್ನೋದ್ರ ಬಗ್ಗೆ, SLC ನಂತರ ಏನೇನು ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ಯಶಸ್ವಿ ಕಾರ್ಯಕ್ರಮದಲ್ಲಿ ಫ್ರೈಡೆ ಫ್ರೆಂಡ್ಲಿ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ನೇರವಾಗಿ ಮಾತಾಡ್ತಾ ಇರ್ತಾರೆ. ನೀವು ಈಗ ಪ್ರಾಥಮಿಕ ಮಕ್ಕಳು, ಚಿಕ್ಕ ಮಕ್ಕಳೇ ಮುಂದೆ ದೊಡ್ಡ ಮಕ್ಕಳೇ ಮುಂದೆ ಭವ್ಯ ಭಾರತದ ಪ್ರಜೆಗಳು. ನೀವು ಮೇಡಮ್ ಅವ್ರ ಜೊತೆ ಸಂವಾದ ಮಾಡಬೇಕಾದ್ರೆ ನಿಮ್ಗೆ ಏನ್ ಡೌಟ್ ಇರುತ್ತೆ ಮಕ್ಕಳಿಗೆ ಮುಕ್ತವಾಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಸಂವಾದವನ್ನು ಮಾಡಬೇಕು ಅಂತ ನಮ್ಮ ಮಕ್ಕಳನ್ನ ಕೇಳ್ಕೊಂತ, ಶಿಕ್ಷಕರು ಅಷ್ಟೇ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಮುಕ್ತವಾಗಿ ಕೇಳಿ. ಇದು ಯಾವುದೇ ವಿನಿಯೋಗ ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ತಾಲೂಕು ದಾಸಿಹಳ್ಳಿ ಗ್ರಾಮದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಪುಟ್ಟ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ದಾಸಿಹಳ್ಳಿ ಗ್ರಾಮಸ್ಥರಿಗೆ, ಶಿಕ್ಷಕರಿಗೆ, ಆರೋಗ್ಯ ಇಲಾಖೆಯವರಿಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಇವತ್ತು ಒಂದು ವಿಶೇಷ ದಿನ. ಏಕೆ ಅಂದರೆ ನಮ್ಮ ಶಾಲೆಗಳು, ನಮ್ಮ ಸರ್ಕಾರಿ ಶಾಲೆಗಳು, ಅದರಲ್ಲೂ ನಮ್ಮ ಮಕ್ಕಳು ಈಗ ತುಂಬ ಬುದ್ಧಿವಂತರಾಗಿದ್ದಾರೆ. ಅವರಿಗೆ ಒಂದು ಒಳ್ಳೆಯ ಗುಣಮಟ್ಟ ಎಜುಕೇಶನ್, ಶಿಕ್ಷಣವನ್ನು ನಾವೆಲ್ಲ ನೀಡಬೇಕು ಅಂತ ಹಣ ತೊಟ್ಟಿದ್ದೇವೆ. ಅಂದರೆ ನೀವೆಲ್ಲ ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ, ನೀವೆಲ್ಲ ಜಾಣ ಮಕ್ಕಳಾಗಬೇಕು ಅಂತ ಹೇಳಿ. ಹೇಗೆ ಜಾಣರಾಗೋದು? ಬರೀ ಓದೋದಷ್ಟೇನಾ? ಆಮೇಲೆ ಓದೋದು, ಬರೆಯೋದು, ಮತ್ತೆ ಓದೋದು. ಆರೋಗ್ಯ ವೆರಿ ಗುಡ್. ಆರೋಗ್ಯ ಹೇಗಿರ್ಬೇಕು? ಸ್ಟ್ರಾಂಗ್ ಆಗಿರ್ಬೇಕಲ್ಲ. ಆರೋಗ್ಯನೂ ಅಷ್ಟೇ ಮುಖ್ಯ. ಆರೋಗ್ಯವಾಗಿರ್ಬೇಕು, ಚೆನ್ನಾಗಿ ಊಟ ಮಾಡಬೇಕು, ಪೌಷ್ಟಿಕಾಂಶಗಳು ತಿನ್ಬೇಕು, ಸೊಪ್ಪು ತರಕಾರಿ ಜಾಸ್ತಿ ಊಟ ಮಾಡಬೇಕು, ಆರೋಗ್ಯವಾಗಿ ಇರಬೇಕು. ಯಾರು ಆರೋಗ್ಯವಾಗಿ ಇರ್ತಾರೆ, ಯಾರು ಸ್ಟ್ರಾಂಗ್ ಆಗಿ ಇರ್ತಾರೆ, ಅವರು ಚೆನ್ನಾಗಿ ಓದ್ತಾರೆ. ಹೌದಲ್ಲ? ಹೌದು. ನೀವೆಲ್ಲ ತುಂಬಾ ಜಾಣರು ಅಂತ ಹೇಳಿದ್ರು ನಿಮ್ಮ BO ಅವರು. ನಮ್ಮ ದಾಸಿಹಳ್ಳಿ ಶಾಲಾ ಮಕ್ಕಳು ತುಂಬಾ ಬುದ್ಧಿವಂತರು, ತುಂಬಾ ಚೆನ್ನಾಗಿ ಓದ್ತಾರೆ. ಮತ್ತೆ ಟೀಚರ್ಸ್, ಈ ಶಾಲೆಗೆ ತುಂಬಾ ಒಳ್ಳೆಯ ಹೆಸರಿದೆ.
ಟೀಚರ್ಸ್ಗಳು ಸಹ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ನಿಜ ಹೇಳಬೇಕು ಅಂದ್ರೆ ಒಂದು ಒಳ್ಳೆ ಸರ್ಕಾರಿ ಶಾಲೆಗೆ, ಅದರಲ್ಲೂ ಒಂದು ಸಣ್ಣ ಗ್ರಾಮದಲ್ಲಿರ್ತಕ್ಕಂತಹ ಶಾಲೆಗೆ ಒಳ್ಳೆಯ ಟೀಚರ್ಸ್, ಕಮಿಟೆಡ್, ಡೆಡಿಕೇಟೆಡ್, ಹಾರ್ಡ್ ವರ್ಕಿಂಗ್, ಆ ಮಕ್ಕಳ ಭವಿಷ್ಯವನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡಿರೋ ಟೀಚರ್ಸ್ಗಳು ಸಿಗೋದು, ಶಿಕ್ಷಕರು ಸಿಗೋದು ನಮ್ಮ ದಾಸಿಹಳ್ಳಿಯ ಅದೃಷ್ಟವೇ ಸರ್. ಯಾಕಂದ್ರೆ ಅಂತಹ ಒಳ್ಳೆಯ ಶಿಕ್ಷಕರಿಂದ ತಯಾರಾಗ್ತಾರೆ, ಅವರೇ ನಮ್ಮ ದೇಶದ ನಿರ್ಮಾಣಕ್ಕೆ ಕಾರಣಕರ್ತರಾಗ್ತಾರೆ. ಇವತ್ತು ಉದಾಹರಣೆ ಮಕ್ಕಳು ನೋಡ್ತಾ ಇದ್ರೆ ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಇದ್ದಾರಲ್ಲ, ಬೇರೆ ಶಾಲೆಯಿಂದ ಕರ್ಕೊಂಡು ಬಂದಿದ್ದೀವಿ. ನಾವು ಮೊದಲೆಲ್ಲ ಹೇಳ್ತಾ ಇರ್ತೇವೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಯಾರಾದ್ರೂ ಇರೋ ಮಕ್ಕಳಿದ್ದಾರೆ? ಇಲ್ಲ? ನಿಮ್ಮ ಮನೆ ಹತ್ರ ನಿಮ್ಮ, ಯಾಕಂದ್ರೆ ಶಿಕ್ಷಣ ನಮ್ಮೆಲ್ಲರ ಹೊಣೆ. ಶಿಕ್ಷಣ ನಮ್ಮೆಲ್ಲರ ಹೊಣೆ. ಶಿಕ್ಷಣ ಮೂಲಭೂತ ಹಕ್ಕು. ಶಿಕ್ಷಣ ಗೊತ್ತಾಯ್ತು ನನಗೆ, ನಿಮ್ಮ ಬಿಯೋ ಹೇಳ್ದಾಗ ನೀವು ತುಂಬಾ ಜಾಣರಿದ್ದೀರಾ ಅಂತ ಹೇಳಿ ತುಂಬಾ ಸಂತೋಷ. ಇವತ್ತು ನಿಮಗೆಲ್ಲ ನಮ್ಮ ಇವ್ರ ಹೆಸರೇನಂದ್ರೆ ಪರಮೇಶ್ವರ್ ಅವರು ನಮ್ಮ ಆಫೀಸ್ಗೆ ಬಂದ್ರು. ಮೇಡಮ್, ನಮ್ಮ ದಾಸಿಹಳ್ಳಿ ನಾನು ಓದಿದ್ದೇನ 1 to 7 ನಾನು ಓದಿದ್ದು ಇಲ್ಲೇ. ಆದ್ರೆ ನನ್ನ ಮಕ್ಕಳಿಗೆ ಏನಾದ್ರೂ ಒಂದು ಮಾಡಬೇಕು ಅಂತ ನಮ್ಗೆ ಬಹಳ ಆಸೆ. ಒಂದು ಸಣ್ಣದಾಗಿ ಪ್ರಾರಂಭ ಮಾಡೋಣ. ಅವರಿಗೆ ಒಂದು ಐಡಿ ಕಾರ್ಡ್, ಪುಸ್ತಕ, ನೋಟ್ಬುಕ್ಸ್, ಪೆನ್ನು, ಒಂದು ಸ್ವಲ್ಪ ಎಲ್ಲ ಕೊಡೋಣ ಅಂತ ಹೇಳಿದ್ರು. ಇದು ನೋಡ್ಲಿಕ್ಕೆ ಸಣ್ಣ ವಿಷಯ ಅನ್ಸುತ್ತೆ, ಕೇಳಲಿಕ್ಕೂ ಸಣ್ಣ ವಿಷಯ, ಆದ್ರೆ ಅದರಲ್ಲಿ ಅವರು ಸಣ್ಣ ಒಂದು ಸೇವೆ ಎಷ್ಟೊಂದು ಪರಿಣಾಮಕಾರಿಯಾಗಿ ಇರ್ತದೆ ಅಂದ್ರೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ, ಅವರಿಗೆ ಒಂದು ಒಳ್ಳೆ ಅವಕಾಶಗಳು ಸಿಗಲಿ, ಚೆನ್ನಾಗಿ ಒಳ್ಳೆಯ ಉದ್ಯೋಗಕ್ಕೆ ಹೋಗ್ಲಿ, ಒಳ್ಳೆಯ ಪ್ರಜೆಗಳಾಗಲಿ ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಿಗೂ ಇರ್ತದೆ. ಮತ್ತೆ ತಾನು ಓದಿದ ಶಾಲೆಗೆ ಏನಾದರೂ ಕೊಡಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು. ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ತುಂಬಾ ಬಿಸಿ ಇರ್ತವೆ. ಇದು ಆದಾಗ್ಯೂ ನಮ್ಮ ಶಾಲೆಗಳಿಗೆ ಬರಬೇಕು ಅಂತ ಕೇಳಿದಾಗ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ನಮಗೂ ಒಂದು ಅವಕಾಶ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದಿದ್ದೇವೆ. ನಾನು ಪುಟಾಣಿ ಮಕ್ಕಳಿಗೆ, ನೀವೆಲ್ಲ ಜಾಣ ಮಕ್ಕಳಿದ್ದೀರಾ, ಚೆನ್ನಾಗಿ ಓದ್ತೀರಾ ಅಂತ ನನಗೆ ನಂಬಿಕೆ ಇದೆ. ನೀವೆಲ್ಲ ಚೆನ್ನಾಗಿ ಓದ್ತಿರಲ್ಲ? ಓದೋದಷ್ಟೇ ಇಲ್ಲ, ನೀವೆಲ್ಲರೂ ಒಂದು ಒಳ್ಳೆಯ ಉದ್ಯೋಗವನ್ನ ಪಡಿತೀರಾ. ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಅವಕಾಶಗಳನ್ನ ಪಡಿತೀರಾ. ಮತ್ತೆ ನಮ್ಮ ದೇಶದ ಆಸ್ತಿಯಾಗಿ ಪರಿವರ್ತನೆ ಆಗ್ತೀರಾ. ಹೌದಲ್ಲ? ಜೊತೆಗೆ ಮುಖ್ಯವಾಗಿ ನಮ್ಮ ಹಳ್ಳಿ ಹೇಗೆ ಇರಬೇಕು? ಸ್ವಚ್ಛವಾಗಿ ಇರಬೇಕು. ಏನಿರ್ಬೇಕು? ಕಸ ಎಲ್ಲದ್ರಲ್ಲೇ ಹಾಕ್ತಾರ? ಹಾಕಲ್ಲ. ಚರಂಡಿಯಲ್ಲೆಲ್ಲ ಕಸ ಹಾಕಲ್ಲ. ಮನೆಯಲ್ಲಿ ನೀವೆಲ್ಲ ಕಸ ಎಲ್ಲದ್ರಲ್ಲೇ ಎಸಿತೀರಾ? ಪ್ಲಾಸ್ಟಿಕ್ ಎಲ್ಲದ್ರಲ್ಲೇ ಎಸಿತೀರಾ? ಮತ್ತೆ ಎಲ್ಲಿ ಹಾಕ್ತೀರಿ? ಡಸ್ಟ್ಬಿನ್ ಇದೆನಾ ಮನೆಯಲ್ಲಿ? ಸ್ಕೂಲಲ್ಲೂ ಇದೆನಾ? ಚಾಕ್ಲೇಟ್ ತಿಂದು ಸ್ಕೂಲಲ್ಲಿ ರ್ಯಾಪರ್ ಬಿಸಾಕ್ತೀರಾ? ಇಲ್ಲ. ನಮ್ಮ ನಗರವನ್ನ, ನಮ್ಮ ಗ್ರಾಮವನ್ನ, ನಮ್ಮ ಶಾಲೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದು ಪ್ರತಿಯೊಬ್ಬರ ಪ್ರಜೆಗಳ ಕರ್ತವ್ಯ. ನೀವು ಹೇಳ್ಬೇಕು, ನಮ್ಮ ಗ್ರಾಮ ಸ್ವಚ್ಛವಾಗಿಲ್ಲ ಅಂದ್ರೆ ನೋಡಿ ಇಲ್ಲೆಲ್ಲ ಕಸ ಹಾಕಿದ್ದಾರೆ, ಅದು ಹಾಕಬಾರ್ದು. ಹೇಳ್ತೀರಲ್ಲ ಇನ್ಮೇಲಿಂದ? ನೀವು ಮನೆಯಲ್ಲಿ ಹೇಳ್ಬೇಕು ದೊಡ್ಡವ್ರಿಗೆ, ಯಾರಾದ್ರೂ ತಪ್ಪು ಮಾಡಿದ್ರೆ ಕಸ ಎಲ್ಲಂದ್ರಲ್ಲೇ ಹಾಕಿದ್ರೆ, ಗ್ರಾಮ ಸ್ವಚ್ಛವಾಗಿಲ್ಲ ಅಂದ್ರೆ ನೀವೆಲ್ಲ ಹೇಳ್ತೀರಲ್ಲ? ಸ್ವಚ್ಛವಾಗಿ ಇರ್ಬೇಕು. ಮತ್ತೆ ಶಿಸ್ತುಬದ್ಧವಾಗಿ ನೀವು ಇರ್ಬೇಕು. ಹೇಳ್ತೀರಲ್ಲ? ಡಿಸಿಪ್ಲಿನ್ ಆಗಿರ್ತೀರಲ್ಲ? ಟೀಚರ್ಸ್ ಹೇಳಿದೆಲ್ಲ ಕೇಳ್ತೀರಾ? ಚೆನ್ನಾಗಿ ಓದ್ತೀರಾ? ಎಸ್. ಆಮೇಲೆ ಗಿಡಗಳನ್ನ ಹೆಚ್ಚಾಗಿ ಬೆಳೆಸಬೇಕು. ಏನ್ ಮಾಡ್ಬೇಕು? ಗಿಡಗಳನ್ನ. ನಾನು ಒಂದು ಗಿಡ ಹಾಕ್ತೆ. ನೀವ್ ಯಾವಾಗ ಹಾಕಿದ್ದೀರಿ ಗಿಡ? ಕೈ ಎತ್ತಿ. ನೀವೆಲ್ಲ ಗಿಡ ಹಾಕಿದ್ದೀರಾ? ಎಲ್ಲಿ? ಶಾಲೆ ಅಲ್ಲ, ಯಾವ ಗಿಡ ಹಾಕಿದ್ದೀರಿ? ಹೌದಾ? ಎಲ್ಲಿ? ಹೌದಾ? ನೀವು ಯಾವ ಗಿಡ ಹಾಕಿದ್ದೀರಿ? ಏನಪ್ಪ? ಚೆಂಡು ಹೂ ಹಾಕಿದ್ರಿ? ಎಲ್ಲಿ? ಬರೀ ಶಾಲೆಯಲ್ಲೇ ಹಾಕಿದ್ರ ನೀವೆಲ್ಲ? ಮನೆಯಲ್ಲೂ ಹಾಕಿದ್ದೀರಾ? ಹೊಲದಲ್ಲೂ ಹಾಕಿದ್ದೀರಾ? ಉಳಿಸ್ಬೇಕು. ಮರ ಗಿಡಗಳನ್ನ ನಡೆಸಬೇಕು. ಪರಿಸರವನ್ನ ಓಕೆ, ವೆರಿ ಗುಡ್, ವೆರಿ ಬ್ರೈಟ್. ತುಂಬಾ ಆಕ್ಟಿವ್ ಇದ್ದೀರಾ.
ಇವತ್ತು ಇನ್ನೊಂದು ಮುಖ್ಯ ಕಾರ್ಯಕ್ರಮ ಇದೆ ನಮ್ಮ ಆರೋಗ್ಯ ಇಲಾಖೆ. ಆ ಕಾರ್ಯಕ್ರಮಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಇದು ಏನಪ್ಪಾ ಅಂದ್ರೆ ಜಂತುಹುಳು ನಿರ್ಮೂಲನಾ ದಿನ. ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ಏನಿರ್ತದೆ? ಇವೆಲ್ಲ ಊಟ ಮಾಡ್ತೀರಲ್ಲ, ಅವಾಗ ಕೈಯಲ್ಲೆಲ್ಲ ಊಟ ಮಾಡುವಾಗ ಕೈಯಲ್ಲಿ ಊಟ ಮಾಡ್ತೀರಲ್ಲ, ಕೈ ಸರಿಯಾಗಿ ವಾಶ್ ಮಾಡಿರ್ತೀರಾ? ಹೊಡೆದಿರ್ತೀರಾ? ಆಟ ಆಡ್ಕೊಂಡು ಬಾಲ್ ಹಿಡ್ಕೊಂಡು ಮತ್ತೆ ಹಂಗೆ ಎಲ್ಲರೂ ತಿಂದ್ಬಿಡ್ತೀರಾ? ಕೈ ವಾಶ್ ಮಾಡ್ಕೋತೀರಾ? ಆದಾಗ್ಯೂ ನಮ್ಮ ಹೊಟ್ಟೆ ಒಳಗಡೆ ಕೆಲವು ಹುಳಗಳು ಹೋಗಿರ್ತದೆ ಅಲ್ಲ, ಜಂತು ಹುಳಗಳು. ಅವುಗಳನ್ನ ನಿರ್ಮೂಲನ ಮಾಡಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆಯಿಂದ ಜಂತುಹುಳು ನಿರ್ಮೂಲನಾ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ರಾಜ್ಯಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಇಲ್ಲಿ ನಾನು ನಮ್ಮ ಜಂತುಹುಳು ನಿರ್ಮೂಲನಾ ದಿನಾಚರಣೆಯ ಅಂಗವಾಗಿ ನಮ್ಮ ಮಕ್ಕಳಿಗೆ ಒಂದು ಟ್ಯಾಬ್ಲೆಟ್ಸ್ ತಂದಿದ್ದೀರಮ್ಮ, ಮಿಸ್ ತಗೊಂಡ್ಬನ್ನಿ. ಸೊ ಅದನ್ನ ನೀವೆಲ್ಲರೂ, ಅದೇನು ವಿಷಯ ಇರಲ್ಲ, ಚಾಕ್ಲೇಟ್ ಇರ್ತದಲ್ಲ, ಚಾಕ್ಲೇಟ್ ಆ ತರ ಚೀವ್ ಮಾಡ್ಬೇಕು. ಚಾಕ್ಲೇಟ್ ತಿಂತಿರಲ್ಲ, ಆ ರೀತಿಯಾಗಿ ತಿನ್ಬೇಕು. ಚಾಕ್ಲೇಟ್ ತರ ಇರ್ತದೆ, ಇದು ತಿಂದ್ರೆ ಜಂತುಹುಳು ಹೊರಟೋಗ್ಬಿಡ್ತಾರೆ. ಇದು ನಾವು ತಿನ್ನೋಣ. ಈಗ ನಿಮ್ಗೆ ಕೊಡ್ರ ಈಗ ನೀನು ವೆರಿ ಗುಡ್, ಕ್ಲಾಪ್ ಮಾಡಿ. ವೆರಿ ಗುಡ್. ಎಲ್ಲರೂ ಚೀವ್ ಮಾಡ್ಬೇಕು, ಜಗಿಬೇಕು, ನುಂಗ್ಬಾರ್ದು. ಚೀವ್ ಮಾಡಿದ್ರೆ ಹಾಗೆ ಇಟ್ಕೊಳ್ಬೋದು. ಎಲ್ಲರೂ ಈಗ ನಾನು ಒಂದು ತಗೊಳ್ತೀನಿ ನೋಡಿ, ತಗೊಂಡ ನೋಡಿ, ಮೊಬೈಲೇ ಬರ್ತಾ ಇರ್ತಾರೆ. ಥ್ಯಾಂಕ್ ಯು. ಓಕೆ ಚಿಲ್ಡ್ರನ್, ಬಾಯ್.